ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ನ ಒಂದು ಗುಡ್ ನ್ಯೂಸ್ ಅಪ್ಡೇಟ್ನ ತಂದಿದ್ದೀನಿ. ಸೊ SSP ಸ್ಕಾಲರ್ಶಿಪ್ನ ಗುಡ್ ನ್ಯೂಸ್ ಅಪ್ಡೇಟ್ ಏನಪ್ಪ ಅಂತಂದರೆ ಅದನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಯಾರು ಹೊಸಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಆಗಲಿ, ಹಾಗೂ ಗೌರ್ಮೆಂಟ್ ಜಾಬ್ನ ಬಗ್ಗೆ ಅಪ್ಡೇಟ್ ಆಗಲಿ, ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಆಗಲಿ, ಹಾಗೂ ಇನ್ನಿತರ ಸರ್ಕಾರಿ ಸೇವೆಗಳ ಅಪ್ಡೇಟ್ ಈ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಾನು ಹೇಳ್ತೀನಿ. SSP ಸ್ಕಾಲರ್ಶಿಪ್ ಗುಡ್ ನ್ಯೂಸ್ ಏನಂತ ಅಂದರೆ, ನಾನು ಈ 1 ತಿಂಗಳ ಹಿಂದೆ ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ 30 ಕೋಟಿ ರಿಲೀಸ್ ಆಗಿತ್ತು. ಅದರಲ್ಲಿ 30 ಕೋಟಿದಲ್ಲಿ 20 ಕೋಟಿ ಅಷ್ಟೇ ಸ್ಯಾಂಕ್ಷನ್ ಮಾಡಿದ್ದಾರೆ, ಮತ್ತು 10 ಕೋಟಿ ಪೆಂಡಿಂಗ್ ಇತ್ತು. ಎಷ್ಟೋ ಜನಕ್ಕೆ 2022 ಸ್ಕಾಲರ್ಶಿಪ್ SSP ಬರಲಿಲ್ಲ ಅಂತ ಹೇಳಿದ್ದೆ. ಸೊ 10 ಕೋಟಿ ಇತ್ತು ಅಂತ ಹೇಳ್ತಿದ್ದೇವೆ, ಅದು ರಿಲೀಸ್ ಆಗಿ ಮತ್ತು ಕೂಡ ಇನ್ನೂ ಅಮೌಂಟ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ನಾನು ಮೇನ್ ಗುಡ್ ನ್ಯೂಸ್ ಅಂತ ಹೇಳೋದು ಏನಂತ ಅಂದರೆ, ಸದ್ಯ ಇವಾಗ ಒಂದು ವೀಕ್ ಬ್ಯಾಕು ಎಷ್ಟೋ ಜನಕ್ಕೆ ನಾನು ಹೇಳಿದ್ದೆ ಹಿಂದೆ 50% ಅಷ್ಟೇ ಹಾಕಿದ್ದಾರೆ, ಮತ್ತು 50% ಜನರಿಗೆ ಹಾಕಿಲ್ಲ, ಅಂದರೆ ಸ್ಟೂಡೆಂಟ್ಗಳಿಗೆ ಹಾಕಿಲ್ಲ ಅಂತ ಹೇಳಿದ್ದೆ. ಆ 50%ದಲ್ಲಿ 20% ಸ್ಟೂಡೆಂಟ್ಗಳಿಗೆ ಆಲ್ರೆಡಿ ಅಮೌಂಟ್ ಬಂದಿದೆ. ದಯವಿಟ್ಟು ಯಾರು ಅಮೌಂಟ್ ಬಂದಿದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಏನಕ್ಕಂದರೆ ಎಷ್ಟು ಜನಕ್ಕೆ ಬರದೇ ಇರೋರು ಅದನ್ನು ನೋಡಿ ಸ್ವಲ್ಪ ತಾಳ್ಮೆಯನ್ನು ತಡ್ಕೋಬೋದು ಅಂತ ಹೇಳ್ತಿದ್ದೀನಿ. ಈ 20% ಅಮೌಂಟ್ ಏನಿದೆ ಅಲ್ವಾ, ಸೊ ಎಷ್ಟೋ ಜನಕ್ಕೆ ಬರದೇ ಇದ್ದವ್ರಿಗೂ 20% ಅಮೌಂಟ್ ರಿಲೀಸ್ ಆಗಿದೆ. ಅದನ್ನು ಬಿಟ್ಟು ಮತ್ತೆ ಯಾರಿಗೆ ಅಮೌಂಟ್ ಬರಲಿಲ್ಲ ಅಲ್ವಾ, ಅವ್ರಿಗೂ ಕೂಡ ಅಮೌಂಟು ಅಂದರೆ ಬಂದಿದೆ SSPದಲ್ಲಿ, ಬಟ್ ಇನ್ನೂ ರಿಲೀಸ್ ಆಗಿಲ್ಲ, ಸ್ಯಾಂಕ್ಷನ್ ಆಗಿಲ್ಲ. ಸೊ ವೇಟ್ ಮಾಡಿ ನೀವು ಕೂಡ. ಏನಕ್ಕಂದರೆ ಇಷ್ಟು ದಿನ ಬರಲಿಲ್ಲ ನಮಗೂ ಬರಲಿಲ್ಲ ಅಂತ ಎಷ್ಟೋ ಜನ ಹೇಳೋರ್ಗೂ ಬಂದಿದೆ ಅಂದಮೇಲೆ ನಿಮಗೂ ಬಂದೇ ಬರುತ್ತೆ. ಎಷ್ಟೋ ಜನ ಹೇಳ್ತಿದ್ದೀರಾ, ಸರ್ ನಂದು DDO ಏನೋ ರಿಜೆಕ್ಟ್ ಬರ್ತಿದೆ, ನಮ್ಮ ಸ್ಕಾಲರ್ಶಿಪ್ ಬರಲ್ವಾ ಅಂತ ಕೇಳ್ತಾ ಇದ್ದೀರಾ. ಬಂದೇ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಏನಕ್ಕಂತ ಅಂದರೆ ಪ್ರೋಸೆಸ್ ತುಂಬ ಲೆಂದಿ ಆಗಿದೆ, ಲೇಟ್ ಆಗಿದೆ. ಅದು ಆಟೋಮೆಟಿಕ್ಲಿ ಆಗುತ್ತೆ, ಯಾರು ರಿಜೆಕ್ಟ್ ಮಾಡಿರೋದಲ್ಲ. ಸೊ ಆಟೋಮೆಟಿಕ್ಲಿ ಆಗುತ್ತೆ, ವೇಟ್ ಮಾಡಿ, ತಾನೇ ಮತ್ತೆ ಸರಿ ಆಗುತ್ತೆ, ಅಪ್ಡೇಟ್ ಆಗುತ್ತೆ, ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಯಾವುದಕ್ಕೂ ಜಾಸ್ತಿ ಟೆನ್ಷನ್ ತೊಗೊಳ್ಬೇಡ್ರಿ. ಏನಕ್ಕಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಸರಿಯಾಗಿ ಹಾಕಿರ್ತೀರ, ನಿಮ್ಮ ಹತ್ರ ಅಕ್ನಾಲೇಜ್ಮೆಂಟ್ ಕಾಪಿನೂ ಇರುತ್ತೆ. ಒಂದು ಸಲ ನೋಡ್ಕೊಳ್ಳಿ, ನಾನು ಸರಿಯಾಗಿ ಹಾಕಿದ್ದೇನೋ ಇಲ್ಲೋ ಅಂತ. ಸರಿಯಾಗಿ ಹಾಕಿದ್ದೀರಿ ಅಂದಮೇಲೆ ಏನಕ್ಕೆ ಟೆನ್ಷನು, ರಿಜೆಕ್ಟ್ ಏನಕ್ಕಾಗತ್ತೆ, ಸರಿಯಾಗಿ ಹಾಕಿದ್ಮೇಲೆ ಯಾವುದೂ ರಿಜೆಕ್ಟ್ ಆಗಲ್ಲ ತಾನೇ. ಸೊ ತಾಳ್ಮೆನ ಕಳ್ಕೊಬೇಡಿ, ವೇಟ್ ಮಾಡಿ, ಬಂದೇ ಬರುತ್ತೆ. ಇದೇ ರೀತಿ ಎಷ್ಟೋ ವಿಡಿಯೋದಲ್ಲಿ ನಾನು ವೇಟ್ ಮಾಡಿ ಅಂತ ಹೇಳಿದವ್ರಿಗೆ ಆಲ್ರೆಡಿ ಬಂದಿದೆ. ಈಗ ಯಾರಿಗೆ ಬರಲಿಲ್ಲ ಅಲ್ಲ ಅವ್ರಿಗೂ ಹೇಳ್ತಿದ್ದೀನಿ, ವೇಟ್ ಮಾಡಿ, ಬಂದೇ ಬರುತ್ತೆ. ಅಮೌಂಟ್ ಎಲ್ಲೂ ಹೋಗಲ್ಲ, ಅಷ್ಟೇ ನಾನು ಹೇಳ್ತಿರೋದು. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರಿಗೆ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ಸುಮಾರು ಜನ ಇವಾಗ ಕಾಲ್ ಮಾಡ್ತಿದ್ರೆ OBC ಇದ್ದವರು, ಸರ್ ಗೆಟ್ ಅನೇಬಲ್ ಡಾಟಾ ಬರ್ತಿದೆ, ಸೆಕೆಂಡ್ ಸ್ಟೆಪ್ನಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ. ಸೊ ನಾನು ಹೇಳಿದ್ದೀನಿ ಆಲ್ರೆಡಿ, ಅದನ್ನು ಮರೆತು ಬಿಡಿ. ನೆಕ್ಸ್ಟ್ ಇಯರ್ ಟ್ರೈ ಮಾಡಿ. ಈ ವರ್ಷ ಮುಗಿದಿದೆ ನಿಮ್ಮದು OBC ಅವ್ರದ್ದು, SC ಅವ್ರದ್ದು ಕೂಡ ಡೇಟ್ ಮುಗಿದಿದೆ. ST ಅವ್ರದ್ದು ಒಂದು ಪೆಂಡಿಂಗ್ ಇದೆ. ST ಅವ್ರದ್ದು ವೇಟ್ ಮಾಡಿ, ST ಅವ್ರದ್ದು ಆಗ್ತಾ ಇದೆ, ನೋ ಪ್ರಾಬ್ಲಮ್. ನೀವು ಅಂದ್ಕೊಳ್ಬೋದು ಏನಪ್ಪ ವೇಟ್ ಮಾಡಿ ಅಂತಿದ್ದಾರೆ ಅಂತ. ಫ್ರೆಂಡ್ಸ್, ಏನೂ ಮಾಡ್ಲಿಕ್ಕೆ ಬರಲ್ಲ. ಗೌರ್ಮೆಂಟ್ ಸ್ಕಾಲರ್ಶಿಪ್ ಅವ್ರು ಹಾಕೋರ್ಗೂ ವೇಟ್ ಮಾಡಲೇಬೇಕಾಗತ್ತೆ. ನೀವು ಹತ್ರ ಏನೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ, ಅಲ್ಲಿ ಎಲ್ಲೂ ಸರಿಯಾಗಿ ಅಪ್ಲಿಕೇಶನ್ ಹಾಕಿರ್ತೀರ, ಸರಿಯಾಗಿ ಅಪ್ಲೈ ಮಾಡಿರ್ತೀರ, ನಿಮ್ಮ ಅಮೌಂಟ್ ಎಲ್ಲೂ ಹೋಗಲ್ಲ. 2022 ಬರ್ತಿದೆ, ಬಂದೇ ಬರುತ್ತೆ, ವೇಟ್ ಮಾಡಿ. ಯಾಕಂದರೆ ಇವಾಗ ಎಲ್ಲ 70% ಅಮೌಂಟ್ ರಿಲೀಸ್ ಆಗಿದೆ, 70% ಅಮೌಂಟ್ ಬಂದಿದೆ, ಕ್ರೆಡಿಟ್ ಆಗಿದೆ. ಓನ್ಲಿ 30% ಉಳ್ಕೊಂಡಿದೆ. ಆ 30% ಅಮೌಂಟ್ದಲ್ಲಿ 10% ಬಂದಾಗಿದೆ, ಓನ್ಲಿ 20% ಅಮೌಂಟ್ ಇದೆ. ಆ 20% ರಿಲೀಸ್ ಆದ ತಕ್ಷಣ ಎಲ್ಲ ಫಿಲಪ್ ಆಗುತ್ತೆ. ಯಾರೂ ಬೇಜಾರಾಗಬೇಡಿ. ಈ ಸಲ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಿಲ್ಲ ಅಂದವರು ನೆಕ್ಸ್ಟ್ ಸಲ ಟ್ರೈ ಮಾಡಿ. ಈ ಸಲ ಯೂನಿವರ್ಸಿಟಿ ಕಡೆಯಿಂದ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ SSP IDನ. ನೆಕ್ಸ್ಟ್ ಇಯರ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಮತ್ತು ಈ ಫೈನಲ್ ಇಯರ್ ಇರೋರಿಗೆ ನೆಕ್ಸ್ಟ್ ಎಜುಕೇಷನ್ ಮಾಡಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ, ಇದೇ ರೀತಿ ಮತ್ತೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2024 SSPದು ಬಿಟ್ಟು ಮತ್ತು ಯಾವುದೂ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಕಾರ್ಮಿಕರದು ಬಂದಿಲ್ಲ. ಎಷ್ಟೋ ಜನ ಯಾವುದ್ಯಾವುದೋ ವಿಡಿಯೋಗಳನ್ನ ನೋಡ್ತಾ ಕಾರ್ಮಿಕರ ಸ್ಕಾಲರ್ಶಿಪ್ ಬರ್ತಿದೆ, ಯಾವುದು ಬಂದಿಲ್ಲ. ಬಂದರೆ ನಾನು 100% ಅಫಿಷಿಯಲಾಗಿ ನಾನು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತೀನಿ. ನಾನು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡೋದು ಯಾವುದೂ ಸುಳ್ಳಾಗಿ ಅಪ್ಡೇಟ್ ಮಾಡಲ್ಲ, ಎಲ್ಲ ರಿಯಲಾಗಿ ಅಪ್ಡೇಟ್ ಮಾಡ್ತೀನಿ. ಏನಾದರೂ ಸ್ಕಾಲರ್ಶಿಪ್ ಬಂದರೆ ನಿಮ್ಗೆ ತಿಳಿಸ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಹಳೆ ವಿಡಿಯೋಗಳನ್ನೆಲ್ಲ ನೋಡಿ, ಇನ್ನೂ ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ, 2024ರಲ್ಲಿ ಯಾವ ಸ್ಕಾಲರ್ಶಿಪ್ಪು ಕೂಡ ಬಿಟ್ಟಿಲ್ಲ, ಪ್ರೈವೇಟ್ದಾಗಲಿ ಗೌರ್ಮೆಂಟ್ದಾಗಲಿ ಅದು ಬಿಟ್ಟಿಲ್ಲ. ಬಿಟ್ಟರೆ ಅಪ್ಡೇಟ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಮತ್ತೆ ಒಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.